ಲೇಔಟ್ನಲ್ಲಿ ಗೊಂದಲ ಹೆಚ್ಚಾಗಿದೆ. ಮನೆ ಕಳೆದುಕೊಂಡಿದ್ದು 167 ನಿವಾಸಿಗಳು. ಆದರೆ ಮನೆಗೆ ಅರ್ಜಿ ಹಾಕಿರುವುದು ಮಾತ್ರ 250. ಅಂದ್ರೆ ಹೊರ ರಾಜ್ಯವಾಸಿಗಳಿಂದಲೂ ಕೂಡ ಮನೆಗೆ ಅರ್ಜಿ ಹಾಕಲಾಗದೆ ಒಂದೇ ವಿಳಾಸದಿಂದ 2-3 ಅರ್ಜಿಯನ್ನ ಹಾಕಲಾಗಿದೆ. ಹಾಗಾಗಿ ಮನೆ ಹಂಚಿಕೆಯ ಪ್ರಕ್ರಿಯೆ ವಿಳಂಬ ಆಗುವಂತಹ ಸಾಧ್ಯತೆ ಕೂಡ ಇದೆ. ಕೋಗಿಲು ಲೇಔಟ್ನಲ್ಲಿ ಈ ರೀತಿಯಾಗಿ ಈಗ ಗೊಂದಲಗಳು ಸೃಷ್ಟಿಯಾಗಿದೆ. ಮನೆ ಕಳೆದುಕೊಂಡಿದ್ದು 167 ನಿವಾಸಿಗಳು ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಈಗ ಮನೆಗೆ ಅರ್ಜಿ ಹಾಕಿರೋದೇ 250 ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದಂತಹ ಶೆಡ್ ಮನೆಗಳ ತೆರವು ವಿಚಾರ ಬಹಳಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ನಂತರ ನಿರಾಶ್ರಿತರಿಗೆ ಮನೆಯನ್ನ ನೀಡೋದಕ್ಕೆ ಅಂತ ಹೇಳಿ ಸರ್ಕಾರ ಘೋಷಣೆಯನ್ನ ಕೂಡ ಮಾಡಿತ್ತು. ಇದು ಕೂಡ ಒಂದು ರೀತಿ ರಾಜಕೀಯವಾಗಿ ಚರ್ಚೆಗೂ ಕೂಡ ಕಾರಣವಾಯಿತು. ಸರ್ಕಾರದ ಈ ನಡೆಗೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಯಿತು. ಇನ್ನು ವಿಪಕ್ಷದವರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಂತರದಲ್ಲಿ ಕೋಗಿಲು ಬಡಾವಣೆಯಲ್ಲಿ ಡೆಮಾಲಿಷ್ ಮಾಡಲಾದಂತಹ ಮನೆಗಳ ಲೆಕ್ಕಾಚಾರದ ಆಧಾರದಲ್ಲಿ ಸರ್ಕಾರ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ 167 ಫ್ಲಾಟ್ಗಳನ್ನ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ. ಆದರೆ ಈಗ ಮನೆಗಳಿಗೆ 25ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದೆ. ಇದರಿಂದಾಗಿ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆ ಹಂಚಿಕೆಯ ಪ್ರಕ್ರಿಯೆ ಒಂದು ರೀತಿ ಅಧಿಕಾರಿಗಳನ್ನೇ ತಲೆ ಕೆಡಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡೆಮಾಲಿಷನ್ ಆಗಿರುವಂತಹ ಒಂದು ಮನೆಯ ವಿಳಾಸದಿಂದನೇ 2-3 ಜನ ಮನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಅಧಿಕಾರಿಗಳಿಗೂ ಕೂಡ ಪರಿಶೀಲನೆಯನ್ನ ಮಾಡಿ ಯಾರಿಗೆ ಎಷ್ಟು ಜನಕ್ಕೆ ಹಾಗಾದ್ರೆ ಮನೆಯನ್ನ ನೀಡಬೇಕು ಅನ್ನೋದಾಗಿಯೂ ಕೂಡ ಒಂದು ರೀತಿ ಗೊಂದಲಕ್ಕೆ ಈಡಾಗಿದೆ. ಹಾಗಾಗಿ ಮನೆ ಹಂಚಿಕೆಯ ಪ್ರಕ್ರಿಯೆ ಇನ್ನಷ್ಟು ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ಕೋಗಿಲು ಲೇಔಟ್ನಲ್ಲಿ ಈಗ ಮತ್ತಷ್ಟು ಗೊಂದಲಗಳು ಹೆಚ್ಚಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಕೋಗಿಲು ಲೇಔಟ್ನಲ್ಲಿ ಆಗ್ತಾ ಇರುವಂತಹ ಗಲಾಟೆಗಳು ಏನು ಅಂತ ಹೇಳಿ ಸಾಕಷ್ಟು ನೋಡ್ತಾ ಬಂದಿದ್ವಿ. ಜೊತೆಗೆ ಸರ್ಕಾರ ಕೂಡ ಒಂದು ಭರವಸೆಯನ್ನ ಕೊಡುತ್ತೆ, ನಿಮಗೆ ವಸತಿಯನ್ನ ಕಲ್ಪಿಸ್ಕೊಡ್ತೀವಿ ಅಂತ. ಆದರೆ ಈಗ ಮನೆ ಕಳೆದುಕೊಂಡಿರುವಂತಹ ನಿವಾಸಿಗಳ ಲೆಕ್ಕನೇ ಬೇರೆ, ಮನೆಗೆ ಅರ್ಜಿ ಹಾಕಿರುವಂತಹ ಲೆಕ್ಕನೇ ಬೇರೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ ಇದನ್ನ ಅಧಿಕಾರಿಗಳು ಯಾವ ರೀತಿಯಾಗಿ ಪರಿಗಣಿಸ್ತಾರೆ? ಖಂಡಿತ. ಅಂದ್ರೆ ಇವತ್ತು ಅವರಿಗೆ ಒಂದು ಮನೆ ಕೊಡ್ಬೇಕಿತ್ತು, ಆದ್ರೆ ಇದು ಡಿಲೇ ಆಗುತ್ತೆ. ಮತ್ತೊಂದ್ ಕಡೆ ಹೈಕೋರ್ಟ್ಗೆ ಕೂಡ ಪಿಟಿಷನ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಕೋಗಿಲೆ ಲೇಔಟ್ ನಲ್ಲಿ ಬಹಳಷ್ಟು ಗೊಂದಲ ಕೂಡ ಸೃಷ್ಟಿ ಆಗಿರುವಂತದ್ದು. ಈಗಾಗಲೇ ಬಿಜೆಪಿ ನಾಯಕರುಗಳು ಬಹಳಷ್ಟು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮನೆಗಳನ್ನ ಕೊಡಬಾರ್ದು, ಅಂದ್ರೆ ವಲಸಿಗರಾಗಿ ಬೆಂಗಳೂರಿಗೆ ಬಹುತೇಕ ಮಂದಿ ಬರ್ತಾರೆ, ಹಾಗಾದ್ರೆ ಇವ್ರು ಎಲ್ಲರಿಗೂ ಮನೆ ಕೊಡ್ತಾರ ಅನ್ನೋ ಪ್ರಶ್ನೆಯನ್ನು ಕೂಡ ತಕರಾರನ್ನ ಕೂಡ ಎತ್ತಿದ್ರು. ಆದ್ರೆ ಸದ್ಯ ಕೋಗಿಲೆ ಲೇಔಟ್ ನಲ್ಲಿ ಮನೆ ಕಳೆದುಕೊಂಡಿದ್ದು 167 ಮಂದಿ. ಆದ್ರೆ ಮನೆಗೆ ಅರ್ಜಿ ಹಾಕಿರೋದು ಸುಮಾರು 250 ನಿವಾಸಿಗಳು. ಸ್ಥಳೀಯರ ಜೊತೆ ಹೊರ ರಾಜ್ಯದ ವಾಸಿಗಳಿಗೂ ಮನೆ ಅರ್ಜಿಯನ್ನ ಹಾಕಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಒಂದೇ ವಿಳಾಸದಿಂದ 2-3 ಅರ್ಜಿ ಸಲ್ಲಿಕೆಯಾಗಿದೆ. ಸೊ ಹೀಗಾಗಿ ಸದ್ಯ ಪ್ರತಿಯೊಂದು ಅರ್ಜಿಯನ್ನ ಪರಿಶೀಲನೆ ನಡೆಸಿದ ಬಳಿಕ ನಿಜಕ್ಕೂ ಯಾರು ನಿರಾಶ್ರಿತರಿದ್ದಾರೆ ಅವ್ರಿಗೆ ಮನೆಯನ್ನ ಕೊಡ್ಬೇಕಾಗಿರೋದು ಸರ್ಕಾರ ಕೂಡ ಸಿಎಂ ಸಿದ್ದರಾಮಯ್ಯ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಸೊ ಜನವರಿ 1 ಅಂದ್ರೆ ನಿನ್ನೆ ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡ್ತೇವೆ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಇವತ್ತು ಜನವರಿ 2, ಇವತ್ತು ಕೂಡ ಡಿಸಿ ನೇತೃತ್ವದಲ್ಲಿ ಮನೆ ಹಂಚಿಕೆ ಕೊಡೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸಿ ಜಿಬಿಎಗೆ ಪಟ್ಟಿಯನ್ನ ಕೂಡ ತಹಶೀಲ್ದಾರ್ ಅವರು ಕೊಡ್ಬೇಕಾಗುತ್ತೆ. ಉನ್ನತ ಮೂಲಗಳ ಮಾಹಿತಿ ಪ್ರಕಾರ 250 ಮಂದಿಯು ಕೂಡ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಆದ್ರೆ ಕ್ರಾಸ್ ಚೆಕಿಂಗ್ ವೇಳೆ ಎಲ್ಲವೂ ಕೂಡ ಚಾಲ್ತಿಯಲ್ಲಿದೆ ಅಂತ ಗೊತ್ತಾಗಿದೆ. ಆದ್ರೆ ಮುಂದಿನ ಪ್ರಕ್ರಿಯೆ ಜಿಬಿಎ ಕಡೆಯಿಂದ ಆಗ್ಬೇಕಾಗಿರುವಂತದ್ದು. ಸೊ ಬೈಯಪ್ಪನಹಳ್ಳಿಯಲ್ಲಿ ಕೆಲವೊಂದು ಫ್ಲಾಟ್ಗಳು ಕೂಡ ಸಿದ್ಧವಾಗಿದೆ. ಸೊ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಈ ಫ್ಲಾಟ್ಗಳು ನಿರ್ಮಾಣವಾಗಿರುವಂತದ್ದು. ಇದೇ ಫ್ಲಾಟ್ ನಲ್ಲಿ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಆದ್ರೆ ಇದಕ್ಕಿಂತ ಮುಂಚೆ ಯಾರೆಲ್ಲ ನಿಜಕ್ಕೂ ನಿರಾಶ್ರಿತರಿದ್ದಾರೆ ಅವರನ್ನ ನೋಡಿ ಅವ್ರಿಗೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಕೊಟ್ರೆ ಇದು ನಿಜಕ್ಕೂ ಯಾರಿಗೆ ತೊಂದರೆಗೀಡಾಗಿದ್ದಾರೆ ಅವ್ರಿಗೆ ನಿವಾಸ ಸಿಗದೇ ಇರುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ತಹಶೀಲ್ದಾರ್ ಆಗಿನೇ ಜಿಬಿಎ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಬಳಿಕ ಮನೆಯನ್ನ ಕೊಡ್ತಾರೆ. ಸೊ ಹೀಗಾಗಿ ಬಹುತೇಕವಾಗಿ ಡಿಲೇ ಆಗುವ ಎಲ್ಲಾ ಸಾಧ್ಯತೆ ಇರುತ್ತೆ. ಹಾಗೇನೆ ಅಲ್ಲಿ ನೊಂದವರು ಹೈಕೋರ್ಟ್ಗೆ ಅರ್ಜಿ ಹಾಕಿರೋ ಕಾರಣಕ್ಕಾಗಿ ಹೈಕೋರ್ಟ್ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.